ಶಿವಕುಮಾರ್ ಅವರ ಈ ಹಿಂದುತ್ವ ಹಾಗೆ ಹಿಂದೂ ಧಾರ್ಮಿಕ ಆಚರಣೆಗಳಲ್ಲಿ ಭಾಗಿಯಾಗೋ ಈ ಒಂದು ಪ್ರಕ್ರಿಯೆ ಇದು ಹೊಸತೇನಲ್ಲ. ಡಿ.ಕೆ. ಶಿವಕುಮಾರ್ ಅವರನ್ನ ಬಹಳ ವರ್ಷದಿಂದ ಬಲ್ಲವರು, ಹಾಗೆ ಅವರ ಆಧ್ಯಾತ್ಮಿಕ ಜರ್ನಿಯಲ್ಲಿ ಜೊತೆಗಿದ್ದವರು. ದ್ವಾರಕಾನಾಥ್ ಗುರೂಜಿ ರಿಪಬ್ಲಿಕ್ ಕನ್ನಡದ ಸ್ಟುಡಿಯೋದಲ್ಲೇನೆ ಪದೇ ಪದೇ ಹೇಳಿದ್ದಾರೆ. ಇನ್ಫ್ಯಾಕ್ಟ್ ಹೀಗೆ ಕಠೋರ ಹಿಂದುತ್ವವಾದಿ ಅನ್ನೋ ಡಿ.ಕೆ. ಶಿವಕುಮಾರ್ ಅವರ ಹೊಸ ವರ್ಷನ್ ಜನರ ಮುಂದೆ ಎಮರ್ಜ್ ಆಗೋಕ್ ಮುಂಚೆನೆ ಹೇಳಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಪರಮ ಶಿವಭಕ್ತ ಅಂತ ಹೇಳಿ, ಶಿವನ ಮೇಲೆ ಅಪಾರವಾದ ಭಕ್ತಿಯನ್ನ ಹೊಂದಿರುವವರು ಡಿ.ಕೆ. ಶಿವಕುಮಾರ್ ಅಂತ ಹೇಳಿ. ಆದ್ರೆ ಇತ್ತೀಚಿನ ದಿನಗಳಲ್ಲಿ, ಅದರಲ್ಲೂ ಕುಂಭಮೇಳದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಕುಟುಂಬ ಸಮೇತರಾಗಿ ಮಿಂದೆದ್ದು ಬಂದ ನಂತರದಲ್ಲಿ ಆಗ್ತಿರುವ ಘಟನೆಗಳು, ಡಿ.ಕೆ. ಶಿವಕುಮಾರ್ ಅವರ ಪ್ರತಿಕ್ರಿಯೆಗಳು, ಇದೆಲ್ಲವನ್ನ ಗಮನಿಸಿದ್ರೆ ಡಿ.ಕೆ. ಶಿವಕುಮಾರ್ ಕಾಂಗ್ರೆಸ್ ಪಾಳೆಯದ ಒಳಗಿದ್ದೂ ಕೂಡ, ಕಾಂಗ್ರೆಸ್ ಪಾಳೆಯ ಇತ್ತೀಚಿನ ದಿನಗಳಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ, ಇನ್ಫ್ಯಾಕ್ಟ್ ರಾಜ್ಯ ಮಟ್ಟ ಅನ್ನೋದಕ್ಕಿಂತ ರಾಷ್ಟ್ರೀಯ ಮಟ್ಟದಲ್ಲಿ ಹಿಂದೂ ವಿರೋಧಿ ಅನ್ನೋ ಹಣೆಪಟ್ಟಿಯನ್ನ ಕಟ್ಕೊಂಡಿದೆ. ಅಂಥ ಪಕ್ಷದಲ್ಲಿ ಇದ್ಕೊಂಡು ಕೂಡ ಡಿ.ಕೆ. ಶಿವಕುಮಾರ್ ಅವರು ನಾನು ಹುಟ್ಟಿರೋದು ಹಿಂದುವಾಗೆ, ಸಾಯೋದು ಕೂಡ ಹಿಂದುವಾಗೆ ಅಂತ ಹೇಳ್ತಿರೋದನ್ನ ಗಮನಿಸಿದ್ರೆ, ಈ ರೀತಿ ಖಟ್ಟರ್ ಹಿಂದುತ್ವವಾದವನ್ನ ಡಿ.ಕೆ. ಶಿವಕುಮಾರ್ ಅವರು ಅನುಸರಿಸ್ತಾ ಇರೋ ಹಿಂದೆ ಕೂಡ ರಾಜಕೀಯ ಲೆಕ್ಕಾಚಾರ ಇದೆಯಾ ಅನ್ನೋ ಸಣ್ಣ ಅನುಮಾನ ಬಂದೇ ಬರುತ್ತೆ. ಡಿ.ಕೆ. ಶಿವಕುಮಾರ್ ಅವರ ಈ ಕೇಸರಿ ಪ್ರೇಮದ ಹಿಂದೆ ಒಂದಷ್ಟು ಲಾಜಿಕ್, ಪೊಲಿಟಿಕಲ್ ಲಾಜಿಕ್ ಇರಬಹುದು ಅನ್ನೋ ಅನುಮಾನ. ಯಾವ ರೀತಿಯಾದ ಲಾಜಿಕ್, ಯಾವ ರೀತಿಯಾದ ಲೆಕ್ಕಾಚಾರ? ಈಗ ಆಲ್ರೆಡಿ ಕರ್ನಾಟಕದಲ್ಲಿ, ಅದರಲ್ಲೂ ಕಾಂಗ್ರೆಸ್ ಪಾಳೆಯದ ಒಳಗಾಗ್ತಾ ಇರುವ ಚಟುವಟಿಕೆಗಳನ್ನ ಕಳೆದ ಕೆಲ ತಿಂಗಳಿಂದ ನೀವು ಗಮನಿಸುತ್ತಲೇ ಇದ್ದೀರಿ. ಸಿದ್ದರಾಮಯ್ಯ ಬಣದ ಒಬ್ಬೊಬ್ಬ ನಾಯಕರು ಒಂದೊಂದು ರೀತಿಯ ಹೇಳಿಕೆಯನ್ನ ನೀಡುವ ಮೂಲಕ ಡಿ.ಕೆ. ಶಿವಕುಮಾರ್ ಅವರಿಗೆ ನಾವು ಶತಾಯ ಗತಾಯ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರೋದಕ್ಕೆ ಬಿಡೋದಿಲ್ಲ ಅನ್ನೋದನ್ನ ಕ್ಲಿಯರ್ ಕಟ್ ಸಂದೇಶ ರವಾನೆ ಮಾಡ್ತಿದ್ದಾರೆ. ಮಾಧ್ಯಮದ ಮುಂದೂ ಹೇಳಿಕೆ, ಹೈಕಮಾಂಡ್ ನಾಯಕರನ್ನ ಭೇಟಿಯಾಗೂ ಕೂಡ ಅಸಮಾಧಾನವನ್ನ ತೋಡ್ಕೊಳ್ಳೋದು, ಒಬ್ಬ ನಾಯಕನಿಗೆ ಒಂದು ಹುದ್ದೆ ಅನ್ನೋ ಪಾಲಿಸಿ ನೀವೇ ಮಾಡಿರೋದು, ಜಾರಿಗೆ ತನ್ನಿ ಅಂತ ಹೇಳಿ ಡಿಮಾಂಡ್ ಇಡೋದು, ಈ ರೀತಿ ಅಬ್ಬರಿಸ್ತಾ ಇರೋ ಸಿದ್ದರಾಮಯ್ಯನವರ ಟೀಮ್ಗೆ ಕೌಂಟರ್ ಕೊಡೋ ಪ್ಲಾನ್ ನ ಭಾಗವಾಗಿ ಹಿಂದುತ್ವ ಅನ್ನೋ ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ಸಿದ್ದರಾಮಯ್ಯ ಬಣಕ್ಕೆ ಟಕ್ಕರ್ ಕೊಡುವ ನಿಟ್ಟಿನಲ್ಲಿ ಈ ಹೊಲಗದ್ದೆಗಳಲ್ಲೆಲ್ಲ ನಿಲ್ಲಿಸಿರ್ತಾರಲ್ಲ ಬೆದರುಗೊಂಬೆ, ಆ ರೀತಿಯಲ್ಲಿ ಕೇಸರಿ ಬೆದರುಗೊಂಬೆಯನ್ನೇನಾದ್ರೂ ನಿಲ್ಲಿಸುವ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಮಾಡ್ತಿದ್ದಾರಾ? ನಮಗ್ ಮಾತ್ರ ಅಲ್ಲಪ್ಪ ಆಪ್ಷನ್ ಇರೋದು, ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂಡ್ಲಿಕ್ಕೆ ನನಗೂ ಆಪ್ಷನ್ ಇದೆ ಅನ್ನೋ ಸಂದೇಶ ರವಾನೆ ಮಾಡೋ ಪ್ರಯತ್ನವನ್ನ ಡಿ.ಕೆ. ಶಿವಕುಮಾರ್ ಮಾಡ್ತಿರೋ ರೀತಿಯಲ್ಲಿದೆ. ಪದೇ ಪದೇ ನಿಂತಲ್ಲಿ ಕೂತಲ್ಲಿ ಹೋದಲ್ಲಿ ಬಂದಲ್ಲಿ ಕೆಣಕ್ತಾ ಇರುವ ಸಿದ್ದರಾಮಯ್ಯ ಪಾಳೆಯ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆಯೋ ಇಲ್ವೋ, ಇನ್ ಕೇಸ್ ಆಗಿದೆ ಅನ್ನೋದಾದ್ರೆ ಅದನ್ನ ನಾವು ಒಪ್ಪೋದಿಲ್ಲ ಅನ್ನೋ ಸಂದೇಶ ಕೊಡ್ತಾ ಇರುವ ಸಿಎಂ ಟೀಮ್, ಇದರ ಮೇಲೆ ಮತ್ತೊಂದು ಅಸ್ತ್ರವನ್ನ ಪ್ರಯೋಗ ಮಾಡಲಿಕ್ಕೆ ಈ ಹಿಂದುತ್ವ ಅನ್ನೋ ಬಾಣವನ್ನ ಉಪಯೋಗಿಸಿಕೊಳ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್. ನಿನ್ನೆ ಇನ್ಫ್ಯಾಕ್ಟ್ ತಾಕತ್ತಿನ ಬಗ್ಗೆ ಕೂಡ ಡಿ.ಕೆ. ಶಿವಕುಮಾರ್ ಅವರು ಕತ್ತಿ ವರಸೆ ಮಾಡ್ಬಿಟ್ರು ಮಾತಿನಲ್ಲಿ. ನನಗಿಲ್ವಾ ಚರಿಷ್ಮಾ, ನನಗಿಲ್ವಾ ನಾಯಕತ್ವದ ಗುಣ, ಉಪಯೋಗಿಸ್ಕೊಳ್ಳಿ. ಈಗಷ್ಟೇ ಅಶೋಕ್ ಅವರ ಮಾತನ್ನ ಕೇಳಿದ್ವಿ. ಡಿ.ಕೆ. ಶಿವಕುಮಾರ್ ಅವರು ಹೇಳ್ತಿದ್ದಾರಲ್ಲ, ಆಪ್ಷನ್ಸ್ ಓಪನ್ ಇದೆ, ನಾನು ಹೇಗಾದ್ರೂ ಮಾಡಿ ಸಿಎಂ ಆಗಬೇಕು ಅನ್ನೋದನ್ನು ನಿರ್ಧಾರ ಮಾಡಿದ್ದೇನೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರಲ್ಲ ಡಿ.ಕೆ. ಶಿವಕುಮಾರ್ ಅವರು. ಹಾಗೆ ನೋಡಿದ್ರೆ ಡಿ.ಕೆ. ಶಿವಕುಮಾರ್ ಅವರು ಕೇವಲ ಮಾತಿನಲ್ಲಿ ಮಾತ್ರ ಮಣೆ ಹಾಕ್ತಿದ್ದಾರಾ, ಅಥವಾ ಮಾತಿನ ಮೂಲಕ ಮಾತ್ರ ತಮ್ಮ ಅರ್ಹತೆಯನ್ನ ತೋರಿಸಿಕೊಳ್ಳೋ ಪ್ರಯತ್ನ ಮಾಡ್ತಿದ್ದಾರಾ, ಅಥವಾ ಹಿಂದುತ್ವ ಅನ್ನೋ ಕೆಲವೊಂದು ಹಿಂದೂ ಧಾರ್ಮಿಕ ಆಚರಣೆಗಳಲ್ಲಿ ಭಾಗಿಯಾಗೋದ್ರ ಮೂಲಕ ಮಾತ್ರ ತಮ್ಮ ಅರ್ಹತೆಯನ್ನ ಕ್ವಾಲಿಫೈ ಮಾಡ್ತಿದ್ದಾರಾ? ಇದಕ್ಕುತ್ತರ ಡಿ.ಕೆ. ಶಿವಕುಮಾರ್ ಅವರಿಗೆ ಅರ್ಹತೆ ಇದೆ. ಪಕ್ಷ ನಿಷ್ಠೆ ಹಾಗೆ ಅನುಭವ, ನಿಭಾಯಿಸಿರುವ ಜವಾಬ್ದಾರಿಗಳು, ಇದರ ಲೆಕ್ಕಾಚಾರದ ಮೇಲೆ ನೋಡಿದ್ರು ಕೂಡ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರುವ ಅರ್ಹತೆಯನ್ನ ಡಿ.ಕೆ. ಶಿವಕುಮಾರ್ ಅವರು ಸಂಪಾದನೆ ಮಾಡಿದ್ದಾರೆ. 1990ರಿಂದ ಮಂತ್ರಿಯಾದ ಅನುಭವ ಇದೆ, ಉನ್ನತ ಸ್ಥಾನಮಾನಗಳನ್ನ ನಿಭಾಯಿಸಿರುವ ಅನುಭವ ಇದೆ. ಶಕ್ತಿ ಇರೋದ್ರಿಂದಲೇ ಈ ಹುದ್ದೆ ನನಗೆ ಸಿಕ್ಕಿದ್ದು ಅನ್ನೋದನ್ನ ಕ್ಲಿಯರ್ ಕಟ್ ಆಗಿ ಹೇಳ್ತಿದ್ದಾರೆ ಡಿ.ಕೆ. ಶಿವಕುಮಾರ್. ವೈಬ್ರೇಷನ್, ತಮಗಿರುವ ವೈಬ್ರೇಷನ್ ಹೈಕಮಾಂಡ್ ಗೊತ್ತಿದೆ. ನನಗಿರುವ ನಾಯಕತ್ವದ ಗುಣ, ನನಗಿರುವ ಪಕ್ಷ ಸಂಘಟನೆಯ ತಾಕತ್ತು ಹೈಕಮಾಂಡ್ ನಾಯಕರಿಗೆ ಗೊತ್ತಿದೆ. ಡಿ.ಕೆ. ಶಿವಕುಮಾರ್ ಅವರ ಈ ಮಾತಿನ ಹಿಂದೆ ಮರ್ತು ಹೋಗಿದ್ರು ಕೂಡ ನಾನು ಮರಿಲಿಕ್ಕೆ ಬಿಡೋದಿಲ್ಲ ಅನ್ನೋ ಕ್ಲಿಯರ್ ಕಟ್ ಸಂದೇಶ ಅಂತೂ ಇತ್ತು. ತಮಗೆ ದೇಶದಾದ್ಯಂತ ಡಿಮ್ಯಾಂಡ್ ಇದೆ ಅನ್ನೋದನ್ನ ಕೂಡ, ಅಂದ್ರೆ ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ ಪಾಳೆಯದಲ್ಲಿ ಸಂಕಷ್ಟ ಅನ್ನೋದೇದಾದ್ರೆ ಅಲ್ಲಿ ಹೋಗೋ ಟ್ರಬಲ್ ಶೂಟರ್ ನಾನೊಬ್ನೇ, ಸಿದ್ದರಾಮಯ್ಯನವ್ರಿಗೆ ಆ ವರ್ಚಸ್ಸಿಲ್ಲ ಅಂತ ಹೇಳೋ ಮೂಲಕ ಟಕ್ಕರ್ ಕೊಡುವ ಪ್ರಯತ್ನವನ್ನ ಮಾಡ್ತಿದ್ದಾರೆ ಡಿ.ಕೆ. ಶಿವಕುಮಾರ್. ನಾಯಕತ್ವ ಗುಣಗಳ ಬಗ್ಗೆ ಸ್ವಯಂ ಮೈಲೇಜ್ ಅನ್ನ ಪಡೆದುಕೊಳ್ತಾ ಇದ್ದಾರೆ. ಇದರ ಜೊತೆಯಲ್ಲಿ ಎದುರಾಳಿ ಪಡೆಗೂ ಕೂಡ ಡಿ.ಕೆ. ಶಿವಕುಮಾರ್ ವಾರ್ನ್ ಮಾಡ್ತಿದ್ದಾರೆ.
ಇದೆಲ್ಲವನ್ನ ಗಮನಿಸಿದ್ರೆ ಪಕ್ಷದ ಒಳಗೇನೆ ಮುಖ್ಯಮಂತ್ರಿ ಕುರ್ಚಿವರೆಗೆ ಹೋಗ್ಲಿಕ್ಕೆ ದಾರಿ ಸಿಗದೆ ಹೋದ್ರೆ ಬೇಲಿ ಹಾರ್ಬಿಡ್ತಾರ ಡಿ ಕೆ ಶಿವಕುಮಾರ್? ಇಂಥದ್ದೊಂದು ಅನುಮಾನ. ಬೇಲಿ ಹಾರೋದು ಅಂದ್ರೆ ಏನು? ಕಾಂಗ್ರೆಸ್ ಪಕ್ಷವನ್ನ ಕೈ ಬಿಟ್ಟು ಕಮಲ ಪಕ್ಷ ಅಂದ್ರೆ ಅರ್ಥಾತ್ ಬಿಜೆಪಿಗೆ ಅಥವಾ ಕಾಂಗ್ರೆಸ್ ಅನ್ನೇ ಇಬ್ಬಾಗ ಮಾಡಬೇಕು, ಎರಡೇ ಆಪ್ಷನ್ ಇರೋದು. ಶಿವಸೇನೆಯ ಉದಾಹರಣೆಯನ್ನು ತೆಗೆದುಕೊಂಡು ಮಾತನಾಡ್ತಿದ್ದಾರೆ, ಕಂಪೇರ್ ಮಾಡ್ತಿದ್ದಾರೆ ಕರ್ನಾಟಕದ ಸಿಚುಯೇಷನ್ ಅನ್ನ. ಮಹಾರಾಷ್ಟ್ರದಲ್ಲಿ ಶಿವಸೇನೆ ಹೇಗೆ ಇಬ್ಬಾಗ ಆಯ್ತು, ಇಬ್ಬಾಗ ಆಗಿ ಶಿಂದೆ ಹೋಗಿ ಬಿಜೆಪಿ ಬೆಂಬಲದೊಂದಿಗೆ ಮುಖ್ಯಮಂತ್ರಿ ಆದ್ರೋ ಹಾಗೆ ಇಲ್ಲೂ ಕೂಡ ಕಾಂಗ್ರೆಸ್ ಅನ್ನ ಒಡಿತಾರ ಡಿ ಕೆ ಶಿವಕುಮಾರ್? ನಾವು ಟೆಕ್ನಿಕಲಿ ನೋಡೋದಾದ್ರೆ ಇದು ಸಾಧ್ಯನಾ? ಯಾಕಂತಂದ್ರೆ ಈ ರೀತಿಯಾಗಿ ಪಕ್ಷವನ್ನ ಇಬ್ಬಾಗ ಮಾಡಿ ಹೋದ್ರೆ ಅಲ್ಲೊಂದು ಪಕ್ಷಾಂತರ ನಿಷೇಧ ಕಾಯ್ದೆ ಅನ್ನೋದು ಇದ್ದೇ ಇದೆ. ಇದರಿಂದ ತಪ್ಪಿಸ್ಕೊಳ್ಳೋದು ಅನಿವಾರ್ಯ ಇದೆ. ಏಕನಾಥ್ ಶಿಂದೆ ಅವರು ಅದನ್ನು ಕ್ಯಾಲ್ಕುಲೇಟ್ ಮಾಡೇನೆ ಅದರಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನದ ಭಾಗವಾಗಿ ಯಶಸ್ವಿಯಾಗಿ ಬಿಜೆಪಿ ಜೊತೆಗೆ ಹೋಗಿ ಸಿಎಂ ಆಗಿದ್ದು. ಡಿ ಕೆ ಶಿವಕುಮಾರ್ ಅವರಿಗೆ ಸಾಧ್ಯನಾ? ಸದ್ಯಕ್ಕೆ ನಿಮಗೆ ಗೊತ್ತಿರೋ ಹಾಗೆ ಕಾಂಗ್ರೆಸ್ನಲ್ಲಿ 138 ಶಾಸಕರ ಪಡೆ ಇದೆ. ಇದನ್ನ ಪೀಸ್ ಮಾಡೋದು ಕಷ್ಟನೇ ಇದೆ. ಪಕ್ಷಾಂತರ ನಿಷೇಧ ಕಾಯ್ದೆಯ ಕರಿ ನೆರಳಿಂದ ತಪ್ಪಿಸ್ಕೊಳ್ಬೇಕು ಅಂದ್ರೆ 92 ಶಾಸಕರನ್ನ ಪಕ್ಷದಿಂದ, ಕಾಂಗ್ರೆಸ್ ಪಕ್ಷದಿಂದ ಬೇರೆ ಮಾಡಬೇಕು. ಆಗ ಮಾತ್ರ ಡಿ ಕೆ ಶಿವಕುಮಾರ್ ಅವರು ಸೇಫ್ ಆಗಿರ್ಲಿಕ್ಕೆ ಸಾಧ್ಯನಾ? ಇದು 92 ಮಂದಿ, ಒಬ್ರಲ್ಲ ಇಬ್ರಲ್ಲ. ಇದು ಮೇಲ್ನೋಟಕ್ಕೆ ಇಂಪಾಸಿಬಲ್ ಅನ್ನೋ ರೀತಿಯಲ್ಲಿ ಕಾಣ್ತಿದೆ. ಹಾಗಾದ್ರೆ ಡಿ ಕೆ ಶಿವಕುಮಾರ್ ಅವರ ಅಸಲಿ ಪ್ಲಾನ್ ಏನಾಗಿರಬಹುದು? ಈಗ ಬಿಜೆಪಿ ಜೆಡಿಎಸ್ನ ಶಾಸಕರ ಸಂಖ್ಯೆಯನ್ನ ಗಮನಿಸಿದಾಗ ಈ ಬಹುಮತ ಅನ್ನೋದು ಸರ್ಕಾರ ರಚನೆಗೆ ಬೇಕಾದ ಬಹುಮತವನ್ನ ತಲುಪಲಿಕ್ಕೆ 27 ಸೀಟ್ಗಳ ಕೊರತೆ ಇದೆ. ಸೇಫ್ಟಿಗೆ 35ರಿಂದ 40 ಕೈ ಶಾಸಕರ ರಾಜೀನಾಮೆಯನ್ನ ಪಡೆದುಕೊಳ್ಬೇಕಾಗತ್ತೆ ಡಿ ಕೆ ಶಿವಕುಮಾರ್. 35 ನಾಟ್ ಅನ್ ಈಸಿ ನಂಬರ್. 35ರಿಂದ 40 ಶಾಸಕರನ್ನ ರಾಜೀನಾಮೆ ಪಡಿಸ್ಕೊಳ್ಳೋದು ಕೂಡ ಸುಲಭದ ಟಾಸ್ಕ್ ಅಲ್ಲ. ನೀವು ಅನ್ಕೊಳ್ಬಹುದು ಡಿ ಕೆ ಶಿವಕುಮಾರ್ ಅವರ ಹತ್ರ ಸಾಕಷ್ಟು ದುಡ್ಡಿದೆ, ದುಡ್ಡು ಖರ್ಚು ಮಾಡಿದ್ರೆ ಶಾಸಕರು ಬರೋದಿಲ್ವಾ? ಇಲ್ಲಿ ದುಡ್ಡು ಮಾತ್ರ ವರ್ಕ್ ಆಗೋದಿಲ್ಲ. ರಾಜಕಾರಣದಲ್ಲಿ ಕೇವಲ ದುಡ್ಡಲ್ಲ, ಬೇರೆ ಬೇರೆ ರೀತಿಯ ಕ್ಯಾಲ್ಕುಲೇಷನ್ ಇರುತ್ತೆ. ಇದನ್ನ ಗಮನಿಸಿದಾಗ ಈ 35ರಿಂದ 40 ಮಂದಿ ಶಾಸಕರನ್ನ ರಾಜೀನಾಮೆ ಕೊಡಿಸಿ ಬಿಜೆಪಿ ಹಾಗೆ ಜೆಡಿಎಸ್ನ ಸರ್ಕಾರವನ್ನ ರಚನೆ ಮಾಡುವುದು ಈ ಕಾಂಗ್ರೆಸ್ನಿಂದ ಬಂದ ಶಾಸಕರ ಬಲದೊಂದಿಗೆ ಇದೂ ಕೂಡ ಡಿ ಕೆ ಶಿವಕುಮಾರ್ ಅವರಿಗೆ ಸುಲಭದ ಟಾಸ್ಕ್ ಅಲ್ಲ. ಹೀಗಾಗೇನೆ ಇದೆಲ್ಲವನ್ನ ಗಮನಿಸಿದಾಗ ಕೇವಲ ಸಿದ್ದರಾಮಯ್ಯನವರ ಬಣವನ್ನ ಬೆದರಿಸೋದಕ್ಕೆ ಗಾಳಿಯಲ್ಲಿ ಗುಂಡು ಹೊಡಿತಿದ್ದಾರೆ ಡಿ ಕೆ ಶಿವಕುಮಾರ್. ಸಿಎಂ ಸ್ಥಾನಕ್ಕೋಸ್ಕರ ಪೊಲಿಟಿಕಲ್ ಪ್ರೆಷರ್ ಬಿಲ್ಡ್ ಮಾಡುವ ಪಾಲಿಟಿಕ್ಸ್ ನಡೆಸುತ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅನ್ನೋ ಅನುಮಾನ. ಕಾದ್ ನೋಡೋಣ ಡಿ ಕೆ ಶಿವಕುಮಾರ್ ಅವರ ಮುಂದಿನ ಹೆಜ್ಜೆಗಳು ಯಾವೆಲ್ಲ ಕಡೆಗೆ ಹೋಗುತ್ತೆ. ಇಡ್ತಿರುವ ಹೆಜ್ಜೆ ಮುಖ್ಯಮಂತ್ರಿ ಕುರ್ಚಿ ಕಡೆಗೇನೆ ಕರ್ಕೊಂಡು ಹೋಗುತ್ತಾ ಅಥವಾ ಮಧ್ಯದಲ್ಲಿ ಮತ್ತೇನಾದರೂ ಸಿದ್ದರಾಮಯ್ಯನವರ ಟೀಮ್ನವರು ಬ್ಯಾರಿಕೇಡ್ಗಳನ್ನ ಅಳವಡಿಸ್ತಾರಾ ಅಂತ ಹೇಳಿ. ಅಲ್ಲಿಗೆ ಕಾಂಗ್ರೆಸ್ ಪಾಳ್ಯದ ಒಳಗಾಗ್ತಾ ಇರುವ ಚಟುವಟಿಕೆಗಳ ಸುದ್ದಿಯನ್ನ ಬಿಟ್ಟು ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ ಅನ್ನೋ ಅನುಮಾನ. ಕಾದ್ ನೋಡೋಣ ಡಿ ಕೆ ಶಿವಕುಮಾರ್ ಅವರ ಮುಂದಿನ ಹೆಜ್ಜೆಗಳು ಯಾವೆಲ್ಲ ಕಡೆಗೆ ಹೋಗುತ್ತೆ. ಇಡ್ತಿರುವ ಹೆಜ್ಜೆ ಮುಖ್ಯಮಂತ್ರಿ ಕುರ್ಚಿ ಕಡೆಗೇನೆ ಕರ್ಕೊಂಡು ಹೋಗುತ್ತಾ ಅಥವಾ ಮಧ್ಯದಲ್ಲಿ ಮತ್ತೇನಾದರೂ ಸಿದ್ದರಾಮಯ್ಯನವರ ಟೀಮ್ನವರು ಬ್ಯಾರಿಕೇಡ್ಗಳನ್ನ ಅಳವಡಿಸ್ತಾರಾ ಅಂತ ಹೇಳಿ. ಅಲ್ಲಿಗೆ ಕಾಂಗ್ರೆಸ್ ಪಾಳ್ಯದ ಒಳಗಾಗ್ತಾ ಇರುವ ಚಟುವಟಿಕೆಗಳ ಸುದ್ದಿಯನ್ನ ಬಿಟ್ಟು ಮುಂದಿನ ಸುದ್ದಿ ಕಡೆ ಗಮನ ಕೊಡೋಣ.